ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನಮ್ಮ ದೇಹದ ಒಳಗೆ ನಡೆಯುವ ಒಂದು ಅದ್ಭುತವಾದ ಮ್ಯಾಜಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಅದೇ ಆಟೋಫ್ಯಾಜಿ ಅಥವಾ ಜೀವಕೋಶಗಳ ಸ್ವಚ್ಛತಾ ಪ್ರಕ್ರಿಯೆ. ಎಕ್ಸಾಕ್ಟ್ಲಿ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮೆಡಿಕಲ್ ರಿಸರ್ಚ್ ರಿಪೋರ್ಟ್ಸ್ಗಳು ಜೊತೆಗೆ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಯೋಶಿನೋರಿ ಒಸುಮಿ ಅವರ ಇಂಟರ್ವ್ಯೂಗಳು ಮತ್ತೆ ಕ್ಯಾನ್ಸರ್ ಬಗ್ಗೆ ಇರುವ ಆಂಕಾಲಜಿ ಸ್ಟಡೀಸ್ ಹಾಗೆ ಉಪವಾಸ ಅಥವಾ ಫಾಸ್ಟಿಂಗ್ ಬಗ್ಗೆ ಇರುವ ಪ್ರಾಕ್ಟಿಕಲ್ ಗೈಡ್ಗಳನ್ನು ಒಟ್ಟುಗೂಡಿಸಿ ಈ ಚರ್ಚೆ ರೆಡಿ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ ಈ ಸೆಲ್ಸ್ ಅಂದ್ರೆ ನಮ್ಮ ಜೀವಕೋಶಗಳು ತಮ್ಮ ಒಳಗಿರೋ ಕಸವನ್ನ ತಾವೇ ಹೇಗೆ ತಿಂದು ಕ್ಲೀನ್ ಮಾಡ್ಕೊಳ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಈ ಪ್ರೋಸೆಸ್ ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್ ಮತ್ತೆ ಕ್ಯಾನ್ಸರ್ ತರಹದ ಕಾಯಿಲೆಗಳ ವಿರುದ್ಧ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ದೈನಂದಿನ ಊಟ ಉಪವಾಸದ ಮೂಲಕ ಇದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ನೋಡೋಣ. ಖಂಡಿತ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಮನೆ ಕ್ಲೀನಿಂಗ್ ಎಕ್ಸಾಂಪಲ್ ತಗೋಬಹುದು ಅನ್ಸುತ್ತೆ. ನಾವು ಮನೇಲಿ ದಿನ ಇರ್ತೀವಿ, ಕೆಲ್ಸ ಮಾಡ್ತೀವಿ ಅಂದಮೇಲೆ ಸಹಜವಾಗಿ ಧೂಳು, ಕಸ, ಹಳೆ ವಸ್ತುಗಳು ಸೇರ್ಕೊಳ್ಳುತ್ತೆ ಅಲ್ವಾ? ಹೌದು. ಹಾಗೆ ನಮ್ಮ ದೇಹದ ಸೆಲ್ಸ್ ಒಳಗಡೆ ಕೂಡ ಕಸ ಸೇರ್ಕೊಳ್ಳುತ್ತೆ. ಈ ಕಸವನ್ನ ತಾನಾಗಿ ಕ್ಲೀನ್ ಮಾಡೋ ಆಟೋಮ್ಯಾಟಿಕ್ ಸಿಸ್ಟಮ್ ಹೆಸರೇ ಈ ಆಟೋಫ್ಯಾಜಿ. ಈ ಆಟೋಫ್ಯಾಜಿ ಅನ್ನೋ ಪದನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಗ್ರೀಕ್ ಭಾಷೆಯಿಂದ ಬಂದಿರೋದು. ಓಕೆ. ಆಟೋ ಅಂದ್ರೆ ಸ್ವತಃ, ಮತ್ತೆ ಫ್ಯಾಜಿ ಅಂದ್ರೆ ತಿನ್ನೋದು. ಅಂದ್ರೆ ಆ ಜೀವಕೋಶಗಳು ತಮ್ಮನ್ನು ತಾವು ತಿನ್ನೋದು ಅಂತ ಅರ್ಥ ಬರುತ್ತೆ. ತಮ್ಮನ್ನು ತಾವು ತಿನ್ನೋದು ಅಂದ್ರೆ ಪೂರ್ತಿ ಸೆಲ್ ನಾಶ ಆಗುತ್ತಾ? ಇಲ್ಲ, ಖಂಡಿತ ಅಲ್ಲ. ಸೆಲ್ಸ್ ತಮ್ಮನ್ನು ತಾವೇ ನಾಶ ಮಾಡ್ಕೊಳ್ಳುತ್ತೆ ಅಂತಲ್ಲ. ಸೆಲ್ಸ್ ಒಳಗಡೆ ಇರೋ ಡ್ಯಾಮೇಜ್ ಆಗಿರೋ ಪ್ರೋಟೀನ್ಸ್ಗಳು, ಕೆಲಸ ಮಾಡದೆ ರಿಪೇರಿಗೆ ಬಂದಿರೋ ಮೈಟೋಕಾಂಡ್ರಿಯಾದಂತಹ ಪಾರ್ಟ್ಸು ಅಥವಾ ಹೊರಗಡೆಯಿಂದ ಬಂದಿರೋ ವೈರಸ್ಸು, ಬ್ಯಾಕ್ಟೀರಿಯಾಗಳನ್ನ ಮಾತ್ರ ಆಯ್ದು ತಿನ್ನುತ್ತೆ. ಓ, ಇದೊಂದು ತರ ನಮ್ಮ ಸ್ಮಾರ್ಟ್ ರೀಸೈಕ್ಲಿಂಗ್ ಫ್ಯಾಕ್ಟರಿ ಇದ್ದಾಗೆ ಅಲ್ವಾ? ಅಕ್ಷರಶಃ ಅದೇ. ಹಳೇದಾಗಿರೋ ಕೆಟ್ಟೋಗಿರೋ ವಸ್ತುಗಳನ್ನ ಒಡೆದು ಅದರಿಂದನೇ ಹೊಸ ಫ್ರೆಶ್ ಆಗಿರೋ ವಸ್ತುಗಳನ್ನ ಮಾಡೋ ಟೆಕ್ನಾಲಜಿ ಇದು. ಈ ರೀಸೈಕ್ಲಿಂಗ್ ಫ್ಯಾಕ್ಟರಿ ಬಗ್ಗೆ ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಯ್ತು ಅನ್ನೋ ಕಥೆ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಯೋಶಿನೋರಿ ಒಸುಮಿ ಅವರ ಕಥೆ. ಹೌದು. ಇದರ ಇತಿಹಾಸ ನೋಡಿದ್ರೆ ನಮ್ಗೆ 1945 ಟೈಮಲ್ಲಿ ಜಪಾನ್ನಲ್ಲಿ ಹುಟ್ಟಿದ ಯೋಶಿನೋರಿ ಒಸುಮಿ ಅವರ ನೆನಪಾಗುತ್ತೆ. ಎರಡನೇ ಮಹಾಯುದ್ಧ ಮುಗ್ದು ಜಪಾನ್ನಲ್ಲಿ ಆ ವಿಪರೀತ ಊಟದ ಕೊರತೆ ಇತ್ತು. ಆ ಕಷ್ಟದ ಕಾಲದಲ್ಲಿ ಬೆಳೆದ ಒಸುಮಿ ಅವರು ಮುಂದೆ ದೊಡ್ಡ ಸೈಂಟಿಸ್ಟ್ ಆದ್ರು. ಕರೆಕ್ಟ್. 1988 ಆಸುಪಾಸಲ್ಲಿ ಅವರು ಈಸ್ಟ್ ಸೆಲ್ಸ್ ಬಗ್ಗೆ ರಿಸರ್ಚ್ ಶುರು ಮಾಡ್ತಾರೆ. ಆಗಿನ ಕಾಲದ ವಿಜ್ಞಾನಿಗಳೆಲ್ಲ ಈಸ್ಟೊಳ್ಗಿರೋ ವ್ಯಾಕ್ಯೂಲ್ ಅನ್ನೋ ಪಾರ್ಟ್ ಕೇವಲ ಒಂದು ಕಸದ ಬುಟ್ಟಿ, ಅದ್ರಲ್ಲೇನು ವಿಶೇಷ ಇಲ್ಲ ಅಂತ ಅನ್ಕೊಂಡಿದ್ರು. ಆ ಕ್ಯೂರಿಯಾಸಿಟಿನೇ ಇಲ್ಲಿ ದೊಡ್ಡ ಬ್ರೇಕ್ ಥ್ರೂ ಕೊಟ್ಟಿದ್ದು ಗೊತ್ತಾ? ಹೇಗೆ? ಎಲ್ಲರೂ ಅದನ್ನ ಸುಮ್ಮನೆ ಕಸದ ಬುಟ್ಟಿ ಅಂತ ಇಗ್ನೋರ್ ಮಾಡಿದಾಗ ಒಸುಮಿಯವರು ಆ ವ್ಯಾಕ್ಯೂಲ್ ಒಳಗೆ ಆ ನಿಜವಾಗ್ಲೂ ಏನಾಗ್ತಿದೆ ಅಂತ ಮೈಕ್ರೋಸ್ಕೋಪ್ ಹಾಕಿ ನೋಡಕ್ ಶುರು ಮಾಡಿದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಆ ಈ ಸೆಲ್ಸ್ಗೆ ಊಟ ಕೊಡೋದನ್ನೇ ನಿಲ್ಲಿಸಿದ್ರು. ಓಕೆ, ಉಪವಾಸದ ತರ. ಹೌದು. ಅದಕ್ಕೆ ನೈಟ್ರೋಜನ್ ಕೊರತೆ ಆದಾಗ ಆ ವ್ಯಾಕ್ಯೂಲ್ ಒಳಗೆ ಸಣ್ಣ ಸಣ್ಣ ಗುಳ್ಳೆಗಳ ತರಹದ ಆಟೋಫ್ಯಾಜಿಕ್ ಬಾಡಿಗಳು ಕ್ರಿಯೇಟ್ ಆಗೋದನ್ನ ಅವರು ನೋಡಿದ್ರು. ಅಂದ್ರೆ ಸೆಲ್ಸ್ ತಮಗೆ ಊಟ ಸಿಗದೆ ಎಂದಾಗ ತಮ್ಮ ಒಳಗಿರೋ ಕಸವನ್ನೇ ಪ್ಯಾಕ್ ಮಾಡಿ ತಿನ್ನೋಕ್ ಶುರು ಮಾಡಿತ್ತು. ಎಕ್ಸಾಕ್ಟ್ಲಿ. ಬರೀ ಇದನ್ನ ನೋಡಿದ್ದಷ್ಟೇ ಅಲ್ಲ, ಈ ಇಡೀ ಕ್ಲೀನಿಂಗ್ ಪ್ರೋಸೆಸ್ ನಡೆಯೋಕೆ ಕಾರಣ ಆಗೋ 14 ಪ್ರಮುಖ ಜೀನ್ಗಳನ್ನ ಅವರು ಕಂಡುಹಿಡಿದ್ರು. ಅಮೇಝಿಂಗ್. ಇದಕ್ಕೇನೆ ಅಲ್ವಾ ಅವರಿಗೆ 2016 ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದು? ಹೌದು. ಅಲ್ಲಿವರೆಗೂ ಕೇವಲ ಮೈಕ್ರೋಸ್ಕೋಪ್ನಲ್ಲಿ ನೋಡೋಕ್ಕೆ ಮಾತ್ರ ಸೀಮಿತ ಆಗಿದ್ದ ಈ ಕಾನ್ಸೆಪ್ಟ್ ಅನ್ನ ಅವರು ಅದರ ಬಯೋಕೆಮಿಕಲ್ ಲೆವೆಲ್ನಲ್ಲಿ ಏನಾಗ್ತಿದೆ ಅಂತ ಪ್ರಪಂಚಕ್ಕೆ ತೋರ್ಸ್ಕೊಟ್ರು. ಇದೆಲ್ಲ ಓದ್ತಾ ಇದ್ದಾಗ ಆ ಒಂದು ಫ್ಯಾಕ್ಟ್ ನೋಡಿ ನನಗಂತೂ ಶಾಕ್ ಆಯ್ತು. ಯಾವುದು? ಮನುಷ್ಯನ ದೇಹ ಪ್ರತಿದಿನ ಸುಮಾರು 200-300 ಗ್ರಾಂ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ನಾವು ದಿನ ತಿನ್ನೋ ಊಟದಿಂದ ನಮಗೆ ಸಿಗೋದು ಬರೀ 70-80 ಗ್ರಾಂ ಪ್ರೋಟೀನ್ ಮಾತ್ರ. ಕರೆಕ್ಟ್. ಹಾಗಾದ್ರೆ ಉಳಿದ 150-200 ಗ್ರಾಂ ಪ್ರೋಟೀನ್ ಎಲ್ಲಿಂದ ಬರ್ತಾ ಇದೆ? ಅದು ಎಲ್ಲಿಂದಲೋ ಗಾಳಿಯಿಂದ ಬರ್ತಾ ಇಲ್ಲ. ಹೌದು, ನಮ್ಮ ದೇಹದ ಹಳೆ ಪ್ರೋಟೀನ್ಗಳೇ ರೀಸೈಕಲ್ ಆಗಿ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ದೇಹದ ಬಹುಪಾಲು ಪ್ರೋಟೀನ್ ಪ್ರತಿ 2-3 ತಿಂಗಳಿಗೊಮ್ಮೆ ಸಂಪೂರ್ಣವಾಗಿ ಚೇಂಜ್ ಆಗಿ ಹೊಸದಾಗಿರುತ್ತೆ ಅಂತ ಅರ್ಥ. ಹೌದು. ನಮ್ಮ ಇಡೀ ಬಾಡಿಲಿ ದಿನದ 24 ಗಂಟೆನೂ ಈ ರಿಪೇರ್ ಕೆಲಸ ನಡೀತಾನೆ ಇರುತ್ತೆ. ಆ ರಿಪೇರ್ ಕೆಲಸ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಆ ಮಾಲಿಕ್ಯುಲರ್ ಸೈನ್ಸ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಓಕೆ. ಇದರಲ್ಲಿ ಮ್ಯಾಕ್ರೋ ಆಟೋಫ್ಯಾಜಿ ಅನ್ನೋದು ತುಂಬಾ ಮುಖ್ಯವಾದದ್ದು. ಈ ಪ್ರೋಸೆಸ್ ಶುರುವಾದಾಗ ಸೆಲ್ ಒಳಗಡೆ ಫ್ಯಾಗೋಫೋರ್ ಅಂತ ಒಂದು ಹೊಸ ಪೊರೆ
ಅಥವಾ ಕವರ್ ಕ್ರಿಯೇಟ್ ಆಗುತ್ತೆ. ನಮ್ಮ ಸೋರ್ಸ್ಗಳಲ್ಲಿ ಇದನ್ನ ಪ್ಯಾಕ್ಮ್ಯಾನ್ ವಿಡಿಯೋ ಗೇಮ್ಗೆ ಕಂಪೇರ್ ಮಾಡಿದ್ದಾರೆ. ಹೌದು. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದಾ? ಖಂಡಿತ. ಆ ಪ್ಯಾಕ್ಮ್ಯಾನ್ ಗೇಮ್ನಲ್ಲಿ ಬರೋ ಕ್ಯಾರೆಕ್ಟರ್ ಹೇಗೆ ಬಾಯಿ ತೆರೆದುಕೊಂಡು ದಾರಿಲೇ ಸಿಗೋದೆಲ್ಲ ನುಂಗ್ತಾ ಹೋಗುತ್ತೋ ಅದೇ ತರಹ ಈ ಫ್ಯಾಗೋಫೋರ್ ಕೂಡ ಕೆಲಸ ಮಾಡುತ್ತೆ. ಸೆಲ್ ಒಳಗೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿರೋ ಪ್ರೋಟೀನ್ ಇದೆಯೋ, ಕೆಟ್ಟೋಗಿರೋ ಪಾರ್ಟ್ಸ್ ಇದೆಯೋ ಅದನ್ನೆಲ್ಲ ಈ ಫ್ಯಾಗೋಫೋರ್ ಸುತ್ತುವರೆದು ನುಂಗಿ ಕ್ಲೋಸ್ ಆಗುತ್ತೆ ಅಲ್ವಾ? ಹೌದು, ಸಂಪೂರ್ಣವಾಗಿ ಒಂದು ಬಾಲ್ ತರ ಕ್ಲೋಸ್ ಆಗುತ್ತೆ. ಒಮ್ಮೆ ಅದು ಕ್ಲೋಸ್ ಆದ್ಮೇಲೆ ಅದಕ್ಕೆ ಆಟೋಫ್ಯಾಗೋಸೋಮ್ ಅಂತ ಕರೀತಾರೆ. ಓಕೆ, ಅಂದ್ರೆ ಕಸ ತುಂಬಿರೋ ಒಂದು ಕಸದ ಚೀಲ ರೆಡಿ ಆಯ್ತು ಅಂತ. ಕರೆಕ್ಟ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಕಸದ ಚೀಲ ನೇರವಾಗಿ ಲೈಸೋಸೋಮ್ ಅನ್ನೋ ಇನ್ನೊಂದು ಪಾರ್ಟ್ ಜೊತೆ ಸೇರ್ಕೊಳ್ಳುತ್ತೆ. ಲೈಸೋಸೋಮ್ ಅಂದ್ರೆ? ಈ ಲೈಸೋಸೋಮ್ ಅನ್ನೋದು ಒಂದು ಆಸಿಡ್ ಟ್ಯಾಂಕ್ ಇದ್ದ ಹಾಗೆ. ಅದರಲ್ಲಿರೋ ಎನ್ಸೈಮ್ಸ್ಗಳು ಈ ಕಸವೆಲ್ಲ ಕರಗಿಸಿ ಪುಡಿ ಮಾಡಿ ಅಮೆನೋ ಆಸಿಡ್ಗಳಾಗಿ ಕನ್ವರ್ಟ್ ಮಾಡುತ್ತೆ. ವಾವ್! ಆಮೇಲೆ ಅದೇ ಅಮೆನೋ ಆಸಿಡ್ಗಳನ್ನ ಬಳಸಿ ದೇಹ ಹೊಸ ಪ್ರೋಟೀನ್ ತಯಾರು ಮಾಡುತ್ತೆ. ಅಂದ್ರೆ ಕಸದ್ ಲಾರಿ ಬಂದು ಕಸ ತಗೊಂಡೋಗಿ ಅದನ್ನೇ ಕರಗಿಸಿ ಮತ್ತೆ ಹೊಸ ಇಟ್ಟಿಗೆ ಮಾಡೋ ತರಹದ ಸಿಸ್ಟಮ್ ಇದು. ಅಕ್ಷರಶಃ ಅದೇ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಈ ಪ್ರಾಸೆಸ್ಗೆ ಯಾವಾಗ ಶುರುವಾಗಬೇಕು, ಯಾವಾಗ ನಿಲ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಯಾರು ಇದಕ್ಕೆ ಕಮಾಂಡ್ ಕೊಡ್ತಾರೆ? ಅದಕ್ಕೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ 2 ಮಾಲಿಕ್ಯುಲರ್ ಸ್ವಿಚ್ಗಳಿವೆ. ಇದನ್ನು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ. ಮೊದಲನೇ ಸ್ವಿಚ್ ಹೆಸರು ಎಂಟಾರ್, MTORC1. ಇದೊಂದು ತರ ನಮ್ಮ ಬಾಡಿಯ ಅಬಂಡೆನ್ಸ್ ಸೆನ್ಸಾರ್. ಅಬಂಡೆನ್ಸ್ ಸೆನ್ಸಾರ್ ಅಂದ್ರೆ ದೇಹದಲ್ಲಿ ಸಾಕಷ್ಟು ಊಟ, ಎನರ್ಜಿ ಇದ್ದಾಗ ಇದು ಆನ್ ಆಗುತ್ತೆ. ಉದಾಹರಣೆಗೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ಈ ಸ್ವಿಚ್ ಆನ್ ಆಗಿ ಸೆಲ್ಸ್ಗೆ ಸಾಕಷ್ಟು ಪೋಷಕಾಂಶ ಇದೆ, ಬೆಳೆಯೋಕೆ ಶುರು ಮಾಡು ಅಂತ ಆರ್ಡರ್ ಮಾಡುತ್ತೆ. ಆದ್ರೆ ಈ ಸ್ವಿಚ್ ಆನ್ ಇದ್ದಾಗ ಕ್ಲೀನಿಂಗ್ ಮಾಡೋ ಆಟೋಫ್ಯಾಜಿ ಪ್ರಾಸೆಸ್ ಸಂಪೂರ್ಣವಾಗಿ ಆಫ್ ಆಗಿರುತ್ತೆ. ಓ, ಅಂದ್ರೆ ಮ್ಯಾನೇಜರ್ ಬಜೆಟ್ ಅಲ್ಲಿ ದುಡ್ಡಿದ್ದಾಗ ಬರೀ ಹೊಸ ಬಿಲ್ಡಿಂಗ್ ಕಟ್ಟೋಕೆ ಒತ್ತು ಕೊಡ್ತಾರೆ, ಹಳೇದನ್ನ ರಿಪೇರ್ ಮಾಡೋಕೆ ಟೈಮ್ ಕೊಡಲ್ಲ ಅನ್ನೋ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ ಅದೇ ತರ. ಇನ್ನು ಎರಡನೇ ಸ್ವಿಚ್ ಹೆಸರು AMPK. ಇದು ಯಾವಾಗ ಆನ್ ಆಗುತ್ತೆ? ಇದು ಎನರ್ಜಿ ಕ್ರೈಸಿಸ್ ಆದಾಗ, ಅಂದ್ರೆ ದೇಹದಲ್ಲಿ ಶಕ್ತಿಯ ಕೊರತೆ ಆದಾಗ ಆನ್ ಆಗೋ ಸ್ವಿಚ್. ಉಪವಾಸ ಮಾಡಿದಾಗ? ಹೌದು. ಯಾರಾದರೂ ಉಪವಾಸ ಮಾಡಿದಾಗ ಅಥವಾ ತುಂಬ ವರ್ಕೌಟ್ ಮಾಡಿದಾಗ ಬಾಡಿಗೆ ಎನರ್ಜಿ ಕಡಿಮೆ ಆಗ್ತಿದೆ ಅಂತ ಈ ಸ್ವಿಚ್ಗೆ ಗೊತ್ತಾಗುತ್ತೆ. ತಕ್ಷಣ ಇದು ಎಚ್ಚೆತ್ತುಕೊಂಡು ಆಟೋಫ್ಯಾಜಿಯನ್ನ ಸ್ಟಾರ್ಟ್ ಮಾಡುತ್ತೆ. ಹೊರಗಡೆಯಿಂದ ಊಟ ಬರ್ತಾ ಇಲ್ಲ, ಒಳಗಡೆ ಇರೋ ಹಳೆ ಕಸವನ್ನೇ ಕರಗಿಸಿ ಎನರ್ಜಿ ತಗೊಳ್ಳಿ ಅಂತ ಸಿಗ್ನಲ್ ಕೊಡುತ್ತೆ. ಹೌದು. ಇದೆಲ್ಲ ಮ್ಯಾಕ್ರೋ, ಅಂದ್ರೆ ದೊಡ್ಡ ಮಟ್ಟದ ಕ್ಲೀನಿಂಗ್. ಓಕೆ, ಹಾಗಾದ್ರೆ ಮೈಕ್ರೋ ಲೆವೆಲ್ ಕ್ಲೀನಿಂಗ್ ಕೂಡ ಇದೆಯಾ? ಹೌದು. ಸಣ್ಣ ಪುಟ್ಟ ಕಸವನ್ನ ಆಯ್ದು ತೆಗೆಯೋ ಮೈಕ್ರೋ ಲೆವೆಲ್ ಕ್ಲೀನಿಂಗ್ ಕೂಡ ಇರುತ್ತೆ. ಜೊತೆಗೆ ಚಾಪರಾನ್ ಮಧ್ಯಸ್ಥ ಆಟೋಫ್ಯಾಜಿ ಅಥವಾ CMA ಅಂತ ಇದೆ. ಅಲ್ಲಿ ಕೆಲವು ನಿರ್ದಿಷ್ಟ ಪ್ರೋಟೀನ್ಗಳು ಬೌನ್ಸರ್ಗಳ ತರಹ ಕೆಲಸ ಮಾಡಿ ಸರಿಯಿಲ್ಲದ ಕಸವನ್ನ ನೇರವಾಗಿ ಆಸಿಡ್ ಟ್ಯಾಂಕಿಗೆ ತಳ್ಳುತ್ತವೆ. ಇದನ್ನ ಕೇಳ್ತಾ ಇದ್ರೆ ಈ ಕ್ಲೀನಿಂಗ್ ಸಿಸ್ಟಮ್ ಸ್ವಲ್ಪ ಏರುಪೇರಾದ್ರೂ ಬಾಡಿಗೆ ಎಷ್ಟು ದೊಡ್ಡ ಎಫೆಕ್ಟ್ ಆಗ್ಬೋದು ಅಂತ ಯೋಚನೆ ಬರ್ತಾ ಇದೆ. ಖಂಡಿತ. ಮುಖ್ಯವಾಗಿ ನಮ್ಮ ಬ್ರೈನ್ ಅಥವಾ ಮೆದುಳಿನ ವಿಚಾರಕ್ಕೆ ಬಂದ್ರೆ ಈ ಆಟೋಫ್ಯಾಜಿ ಎಷ್ಟು ಇಂಪಾರ್ಟೆಂಟ್, ಯಾಕಂದ್ರೆ ಬೇರೆ ಸೆಲ್ಸ್ ತರ ಮೆದುಳಿನ ಸೆಲ್ಸ್ ಪದೇ ಪದೇ ಹೊಸದಾಗಿ ಹುಟ್ಟಲ್ಲ ಅಂತ ಓದಿದ್ದೆ. ಕರೆಕ್ಟ್. ಮೆದುಳಿನ ನರಕೋಶಗಳು ಅಥವಾ ನ್ಯೂರಾನ್ಸ್ ಒಂದು ಸಲ ಫಾರ್ಮ್ ಆದ್ಮೇಲೆ ಅವು ಡಿವೈಡ್ ಆಗಲ್ಲ. ಇದನ್ನ ಪೋಸ್ಟ್ ಮೈಟೋಟಿಕ್ ಅಂತಾರೆ. ಅಂದ್ರೆ ಅವು ವಿಭಜನೆ ಆಗಲ್ಲ. ಹೌದು. ಬೇರೆ ಸೆಲ್ಸ್ ಆದ್ರೆ ಡಿವೈಡ್ ಆಗುವಾಗ ತಮ್ಮ ಒಳಗಿರೋ ಕಸವನ್ನ 2 ಭಾಗ ಮಾಡಿ ಹಂಚ್ಕೊಳ್ತವೆ. ಆದ್ರೆ ನ್ಯೂರಾನ್ಸ್ಗೆ ಆ ಆಪ್ಷನ್ ಇಲ್ಲ. ಅವು ದಶಕಗಳ ಕಾಲ ಹಾಗೇ ಇರಬೇಕು. ಹಾಗಾಗಿ ಆ ಸೆಲ್ಸ್ ಒಳಗೆ ಕಸ ಶೇಖರಣೆ ಆದ್ರೆ ಅದನ್ನ ಕರಗಿಸೋಕೆ ಆಟೋಫ್ಯಾಜಿ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಈ ಕ್ಲೀನಿಂಗ್ ಸಿಸ್ಟಮ್ ಸ್ಲೋ ಆದಾಗ ಅಥವಾ ನಿಂತು ಹೋದಾಗ ಮೆದುಳಿನಲ್ಲಿ ಭಾರಿ ಅನಾಹುತ ಆಗತ್ತೆ. ಹಾರ್ವರ್ಡ್ ರಿಸರ್ಚ್ ಪ್ರಕಾರ ಅಲ್ಝೈಮರ್ಸ್ ಕಾಯಿಲೆ ಬರೋದೇ ಇದರಿಂದ ಅಲ್ವಾ? ಹೌದು. ಮೆದುಳಿನಲ್ಲಿ ಅಮಿಲಾಯ್ಡ್ ಬೀಟಾ ಮತ್ತೆ ಟೌ ಅನ್ನೋ ವಿಷಕಾರಿ ಪ್ರೋಟೀನ್ ಗುಂಪುಗಳು ಸೇರ್ಕೊಳ್ಳೋಕೆ ಶುರುವಾಗತ್ತೆ. ನಾರ್ಮಲ್ ಆಗಿದ್ರೆ ಏನಾಗುತ್ತೆ? ಆರೋಗ್ಯವಾಗಿರೋ ಮೆದುಳಲ್ಲಿ ಆಟೋಫ್ಯಾಜಿ ಈ ವಿಷವನ್ನ ದಿನಾ ಕ್ಲೀನ್ ಮಾಡ್ತಾ ಇರತ್ತೆ. ಆದ್ರೆ ಅಲ್ಝೈಮರ್ಸ್ ರೋಗಿಗಳಲ್ಲೇನಾಗುತ್ತೆ ಅಂದ್ರೆ ಆ ಕಸದ ಚೀಲ ಆಸಿಡ್ ಟ್ಯಾಂಕ್ ಜೊತೆ ಸೇರೋ ಪ್ರಕ್ರಿಯೆ ಫೇಲ್ ಆಗುತ್ತೆ. ಕಸ ಅಲ್ಲೇ ಉಳಿದು ಕೊಳೆತು ರೋಗ ಜಾಸ್ತಿ ಆಗುತ್ತೆ. ಪಾರ್ಕಿನ್ಸನ್ಸ್ ಕಾಯಿಲೆ ಬಗ್ಗೆಯೂ ಸ್ಟಡೀಸ್ ಇದನ್ನೇ ಹೇಳುತ್ತೆ ಅಲ್ವಾ? ಹೌದು. ಅಲ್ಲೂ ಕೂಡ ಆಲ್ಫಾ ಸಿನ್ಯೂಕ್ಲಿನ್ ಅನ್ನೋ ಪ್ರೋಟೀನ್ ಮೆದುಳಲ್ಲಿ ಸೇರ್ಕೊಳ್ಳುತ್ತೆ. ಅಂದ್ರೆ ಆ ಕ್ಲೀನ್ ಮಾಡೋ ಬೌನ್ಸರ್ಗಳು ಕೆಲಸ ಮಾಡಲ್ಲ ಅಂತನಾ? ಕರೆಕ್ಟ್. ಮ್ಯೂಟೇಷನ್ ಹೊಂದಿದ ಪ್ರೋಟೀನ್ ಆ ದಾರಿಯನ್ನು ಮುಚ್ಚಾಕುತ್ತೆ.
ಜೊತೆಗೆ ಜೀವಕೋಶಗಳಿಗೆ ಎನರ್ಜಿ ಕೊಡೋ ಮೈಟೊಕಾಂಡ್ರಿಯಾ ಕೆಟ್ಟೋದಾಗ ಅದನ್ನು ತೆಗೆದಾಕೋ ಮೈಟೊಫ್ಯಾಜಿ ಅನ್ನೋ ಸ್ಪೆಷಲ್ ಕ್ಲೀನಿಂಗ್ ಪ್ರೊಸೆಸ್ ಕೂಡ ಪಾರ್ಕಿನ್ಸನ್ಸ್ ರೋಗಿಗಳಲ್ಲಿ ಸರಿಯಾಗಿ ನಡೆಯಲ್ಲ ಅಂತ ರಿಸರ್ಚ್ ಹೇಳುತ್ತೆ. ಇನ್ನು ಹಂಟಿಂಗ್ಟನ್ಸ್ ಕಾಯಿಲೆಯಲ್ಲಂತೂ ಕಸದ ಲಾರಿ ಬರುತ್ತೆ, ಆದ್ರೆ ಕಸವನ್ನ ಗುರುತಿಸಿ ತುಂಬಿಕೊಳ್ಳೋದೇ ಫೇಲ್ ಆಗ್ಬಿಡುತ್ತೆ ಅಂತ ಸೋರ್ಸ್ನಲ್ಲಿ ಇತ್ತು. ಹೌದು. ಒಟ್ಟಿನಲ್ಲಿ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಈ ಇಂಟರ್ನಲ್ ಹೌಸ್ ಕೀಪಿಂಗ್ ಎಷ್ಟು ಮುಖ್ಯ ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈ ಎಲ್ಲ ನರರೋಗಗಳನ್ನು ನೋಡಿದ್ರೆ ಆಟೋಫ್ಯಾಜಿಯ ಮಹತ್ವ ನಮಗೆ ಅರ್ಥ ಆಗುತ್ತೆ. ಅದೇ ಇದಕ್ಕಿಂತ ಇನ್ನೊಂದು ದೊಡ್ಡ ಆಯಾಮ ಇದೆ. ಯಾವುದದು? ಅದೇ ಕ್ಯಾನ್ಸರ್ ಮತ್ತೆ ಆಟೋಫ್ಯಾಜಿಯ ಸಂಬಂಧ. ಆಂಕೊಲಾಜಿ ರಿಪೋರ್ಟ್ಗಳ ಪ್ರಕಾರ ಕ್ಯಾನ್ಸರ್ ವಿಚಾರದಲ್ಲಿ ಆಟೋಫ್ಯಾಜಿ ಅನ್ನೋದು ಒಂದು 2 ಅಂಚಿನ ಕತ್ತಿ ಇದ್ದ ಹಾಗೆ. 2 ಅಂಚಿನ ಕತ್ತಿ ಅಂದರೆ ಇದು ಕ್ಯಾನ್ಸರ್ ಬರದಂತೆ ಕಾಪಾಡುತ್ತಾ ಅಥವಾ ಕ್ಯಾನ್ಸರ್ ಬೆಳೆಯೋಕ್ ಹೆಲ್ಪ್ ಮಾಡ್ತಾ? ಅದೇ ಇಲ್ಲಿರೋ ಟ್ವಿಸ್ಟ್. ಇದು ಎರಡನ್ನೂ ಮಾಡುತ್ತೆ, ಆದರೆ ಬೇರೆ ಬೇರೆ ಟೈಮಲ್ಲಿ. ಹೇಗೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಮೊದಲನೇ ಹಂತದಲ್ಲಿ ಅಂದ್ರೆ ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಆಟೋಫ್ಯಾಜಿ ನಮ್ಮ ಸೆಲ್ಸ್ನ ಬಾಡಿಗಾರ್ಡ್ ಥರ ಕೆಲಸ ಮಾಡುತ್ತೆ. ನಮ್ಮ DNA ಡ್ಯಾಮೇಜ್ ಆದಂತೆ ನೋಡ್ಕೊಳ್ಳುತ್ತೆ, ಕ್ಯಾನ್ಸರ್ಗೆ ಕಾರಣ ಆಗೋ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಆರೋಗ್ಯವಾಗಿರೋ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಆಗೋದನ್ನ ತಡೆಯುತ್ತೆ. ಹೌದು, ಇಲ್ಲಿ ಆಟೋಫಾಜಿ ನಮ್ಮ ಫ್ರೆಂಡ್. ಓಕೆ, ಹಾಗಾದ್ರೆ ಒಮ್ಮೆ ಕ್ಯಾನ್ಸರ್ ಟ್ಯೂಮರ್ ಅಥವಾ ಗಡ್ಡೆ ಫಾರ್ಮ್ ಆದ್ಮೇಲೆ ಈ ಆಟೋಫ್ಯಾಜಿ ಹೇಗ್ ಬಿಹೇವ್ ಮಾಡುತ್ತೆ? ಒಮ್ಮೆ ಕ್ಯಾನ್ಸರ್ ಗಡ್ಡೆ ಹುಟ್ಕೊಂಡ ಮೇಲೆ ಕಥೆ ಪೂರ್ತಿ ರಿವರ್ಸ್ ಆಗುತ್ತೆ. ಓ, ಕ್ಯಾನ್ಸರ್ ಸೆಲ್ಸ್ ವಿಪರೀತ ಫಾಸ್ಟ್ ಆಗಿ ಬೆಳೆಯೋದ್ರಿಂದ ಅವುಗಳಿಗೆ ಆಕ್ಸಿಜನ್ ಮತ್ತೆ ಪೋಷಕಾಂಶಗಳ ಕೊರತೆ ಶುರುವಾಗುತ್ತೆ. ಆಗ ಬದುಕುಳಿಯೋಕ್ಕೆ ಆ ಕ್ಯಾನ್ಸರ್ ಸೆಲ್ಸ್ ಇದೇ ಆಟೋಫ್ಯಾಜಿಯನ್ನ ಹ್ಯಾಕ್ ಮಾಡ್ತವೆ. ಅಂದ್ರೆ ತಮ್ಮನ್ನ ತಾವು ಕ್ಲೀನ್ ಮಾಡ್ಕೊಳ್ಳೋ ಸಿಸ್ಟಮ್ ಅನ್ನ ಬಳಸ್ಕೊಂಡು ಬದುಕುಳಿತವೆ. ಕರೆಕ್ಟ್. ವೈದ್ಯರು ಕೀಮೋಥೆರಪಿ ಕೊಟ್ಟಾಗ ಕ್ಯಾನ್ಸರ್ ಸೆಲ್ಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಆಗ ಅವು ತಮ್ಮ ಗಾತ್ರವನ್ನ ಕುಗ್ಸ್ಕೊಂಡು ತಮ್ಮ ಒಳಗಿರೋ ಕಸವನ್ನೇ ಮರುಬಳಕೆ ಮಾಡಿಕೊಂಡು ಒಂದು ತರದ ಡಾರ್ಮೆಂಟ್ ಸ್ಟೇಟ್ಗೆ ಅಂದ್ರೆ ನಿದ್ದೆಗೆ ಜಾರ್ತವೆ. ಕೀಮೋಥೆರಪಿ ಮುಗಿದು ಆಪತ್ತು ತಪ್ಪಿದ ಮೇಲೆ ಮತ್ತೆ ಬೆಳೆಯೋಕ್ ಶುರು ಮಾಡ್ತವೆ. ಎಂಥ ಚಾಣಾಕ್ಷತನ ನೋಡಿ ಇದು. ಅಬ್ಬಾ, ನಮ್ಮ ಬಾಡಿಯ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಮ್ಗೆ ಉಲ್ಟಾ ಹೊಡೆಯೋ ತರ ಮಾಡ್ತವೆ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಎಷ್ಟು ಸ್ಮಾರ್ಟಾ? ಹೌದು. ಆದ್ರೆ ನಮ್ಮ ವೈದ್ಯಕೀಯ ಲೋಕ ಕೂಡ ಸುಮ್ನೆ ಕೂತಿಲ್ಲ ಅಲ್ವಾ? ನಮ್ಮ ಸೋರ್ಸ್ಗಳಲ್ಲಿ ಒಂದು ಅದ್ಭುತವಾದ ಮೆಡಿಕಲ್ ಹ್ಯಾಕ್ ಬಗ್ಗೆ ಉಲ್ಲೇಖ ಇದೆ. ಕ್ಲೋರೋಕ್ವಿನ್ ಟ್ರೀಟ್ಮೆಂಟ್ ಬಗ್ಗೆ ಅಲ್ವಾ? ಕ್ವಿನ್ ಅನ್ನೋ ಔಷಧಿಯನ್ನ ಕೊಡ್ತಾರೆ. ಈ ಮೆಡಿಸಿನ್ ಕೆಲ್ಸ ಏನು ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಮಾಡ್ತಾ ಇರೋ ಆಟೋಫ್ಯಾಜಿ ಕ್ಲೀನಿಂಗ್ ಅನ್ನ ಬ್ಲಾಕ್ ಮಾಡೋದು. ಕರೆಕ್ಟ್. ಕ್ಯಾನ್ಸರ್ ಸೆಲ್ಸ್ನ ರಿಸೈಕ್ಲಿಂಗ್ ಫ್ಯಾಕ್ಟರಿ ಬಂದಾದಾಗ ಅವು ವೀಕ್ ಆಗ್ತವೆ. ಆ ಟೈಮಲ್ಲಿ ಟೆಮೊಜೊಲೊಮೈಡ್ ನಂಥ ಸ್ಟ್ರಾಂಗ್ ಕ್ಯಾನ್ಸರ್ ಮೆಡಿಸಿನ್ ಕೊಟ್ರೆ ಅದು ಡೈರೆಕ್ಟ್ ಆಗಿ ಹೋಗಿ ಕ್ಯಾನ್ಸರ್ ಸೆಲ್ಸ್ಗೆ ಅಟ್ಯಾಕ್ ಮಾಡಿ ನಾಶ ಮಾಡುತ್ತೆ. ಎಕ್ಸಾಕ್ಟ್ಲಿ. ಇದು ವಿಜ್ಞಾನಿಗಳು ಆಟೋಫ್ಯಾಜಿಯನ್ನ ಹೇಗೆ ತಮ್ಮ ಕಂಟ್ರೋಲ್ಗೆ ತಗೊಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹೌದು, ಮೆಡಿಕಲ್ ಸೈನ್ಸ್ನಲ್ಲಿ ಇದು ದೊಡ್ಡ ಕ್ರಾಂತಿ. ಆದ್ರೆ ಲ್ಯಾಬ್ ರಿಸರ್ಚ್ಗಳನ್ನ ಬಿಟ್ಟು ಸ್ವಲ್ಪ ದೈನಂದಿನ ಜೀವನಕ್ಕೆ ಬರೋಣ. ಖಂಡಿತ. ಸಾಮಾನ್ಯ ಜನರು ತಮ್ಮ ಮನೆಯಲ್ಲಿ ಕುಳಿತು ಈ ಸೆಲ್ಯುಲಾರ್ ಸ್ಪ್ರಿಂಗ್ ಕ್ಲೀನಿಂಗ್ ಸಿಸ್ಟಮ್ ಅನ್ನ ಹೇಗೆ ಆಕ್ಟಿವೇಟ್ ಮಾಡ್ಬೋದು? ಇದಕ್ಕೆ ಇರೋ ಅತಿ ದೊಡ್ಡ ಮತ್ತು ನ್ಯಾಚುರಲ್ ಅಸ್ತ್ರ ಅಂದ್ರೆ ಉಪವಾಸ ಅಥವಾ ಫಾಸ್ಟಿಂಗ್. ಓಕೆ. ಲಿವರ್ ಮತ್ತೆ ಮಸಲ್ಸ್ನಲ್ಲಿ ಸ್ಟೋರ್ ಆಗಿರೋ ಗ್ಲೈಕೋಜನ್ ಅಂದ್ರೆ ಶುಗರ್ ಅಂಶ ಅಲ್ವಾ? ಹೌದು. ಆ ಶುಗರ್ ಅಂಶ ನಿಧಾನವಾಗಿ ಕರಗುತ್ತೆ. ಆಗ ಆಟೋಫ್ಯಾಜಿ ಎಚ್ಚರಗೊಳ್ಳೋಕೆ ಶುರುವಾಗುತ್ತೆ. ಚಳಿಗಾಲದ ಬೆಳಿಗ್ಗೆ ಕೋಲ್ಡ್ ಇಂಜಿನ್ ಸ್ಟಾರ್ಟ್ ಆದಾಗ ನಿಧಾನವಾಗಿ ಪಿಕಪ್ ಆಗುತ್ತಲ್ಲ ಹಾಗೆ. ಆಮೇಲೆ 16 ಗಂಟೆ ದಾಟಿದ ಮೇಲೆ ಅಸಲಿ ಆಟ ಶುರುವಾಗತ್ತಲ್ವಾ? ಕರೆಕ್ಟ್. 16ರಿಂದ 24 ಗಂಟೆಗಳ ಕಾಲ ಫಾಸ್ಟಿಂಗ್ ಮಾಡಿದಾಗ ಬಾಡಿ ಕೀಟೋಸಿಸ್ ಹಂತಕ್ಕೆ ಹೋಗುತ್ತೆ. ಅಂದ್ರೆ ಬಾಡಿಲಿ ಶುಗರ್ ಖಾಲಿಯಾಗಿ ಕೊಬ್ಬನ್ನ ಕರಗಿಸಿ ಎನರ್ಜಿ ತಗೊಳ್ಳೋ ಫ್ಯಾಟ್ ಬರ್ನಿಂಗ್ ಮೋಡ್ ಶುರುವಾಗುತ್ತೆ. ಹೌದು. ಈ ಟೈಮ್ನಲ್ಲಿ ಆಟೋಫ್ಯಾಜಿ ಟಾಪ್ ಗೇರ್ಗೆ ಹೋಗುತ್ತೆ. ಇನ್ನು 24ರಿಂದ 48 ಗಂಟೆಗಳ ಟೈಮ್ ಇದೆಯಲ್ಲ, ಅದು ಪ್ರೀಮಿಯಂ ಕ್ಲೀನಿಂಗ್ ಝೋನ್. ಈ ಟೈಮಲ್ಲಿ ಬಾಡಿಲಿರೋ ಕಸ ಎಲ್ಲ ಡೀಪ್ ಕ್ಲೀನ್ ಆಗುತ್ತೆ. ಅದಲ್ಲೂ ಬ್ರೈನ್ ಹೆಲ್ತ್ಗೆ ಬೇಕಾದ BDNF ಅಂಶ ಈ ಸಮಯದಲ್ಲಿ ಪೀಕ್ನಲ್ಲಿ ಇರುತ್ತೆ ಅಂತ ಸ್ಟಡೀಸ್ ಹೇಳ್ತವೆ. ಆದ್ರೆ ಈ ಟೈಮ್ ಲೈನ್ ಎಲ್ಲರಿಗೂ ಒಂದೇ ತರ ವರ್ಕ್ ಆಗಲ್ಲ ಅನ್ನೋದನ್ನ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಯಾಕೆ? ಪ್ರತಿಯೊಬ್ಬರ ದೇಹದ ಬೇಸಲ್ ಮೆಟಬಾಲಿಸಮ್ ಬೇರೆ ಬೇರೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಾರಿನ ಇಂಜಿನ್ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ. ಕೆಲವರ ಮೆಟಬಾಲಿಸಮ್ ಫೆರಾರಿ ಕಾರಿನ ಇಂಜಿನ್ ತರ ಇರುತ್ತೆ. ಅವರು ತುಂಬಾ ಬೇಗ ಎನರ್ಜಿನ ಬರ್ನ್ ಮಾಡ್ತಾರೆ. ಹಾಗಾಗಿ ಅವರಿಗೆ 12 ಅಥವಾ 14 ಗಂಟೆಗಳ ಉಪವಾಸದಲ್ಲೇ ಆಟೋಫ್ಯಾಜಿ ಸ್ಟಾರ್ಟ್ ಆಗ್ಬಿಡ್ಬೋದು. ಓ. ಆದ್ರೆ ಸ್ವಲ್ಪ ನಿಧಾನಗತಿಯ ಮೆಟಬಾಲಿಸಮ್ ಇರೋರು ಎಕಾನಮಿ ಕಾರಿನ ಇಂಜಿನ್ ತರ, ಅವರಿಗೆ ಅದೇ ಸ್ಟೇಜ್ ತಲುಪೋಕೆ 18 ಅಥವಾ 20 ಗಂಟೆ ಬೇಕಾಗ್ಬೋದು. ಫಿಸಿಕಲ್ ಆಕ್ಟಿವಿಟಿ ಕೂಡ ಮ್ಯಾಟರ್ ಆಗುತ್ತಾ? ಖಂಡಿತ. ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇದ್ರೆ ಗ್ಲೈಕೋಜನ್ ಬೇಗ ಖಾಲಿ ಆಗುತ್ತೆ. ಡಯಟ್ ಕೂಡ ಮ್ಯಾಟರ್ ಆಗುತ್ತೆ. ಹೇಗೆ?
ಪ್ರತಿದಿನ ಅನ್ನ ರೊಟ್ಟಿ ಅಂತ ಕಾರ್ಬ್ಸ್ ಜಾಸ್ತಿ ತಿನ್ನೋರು ಈ ಫ್ಯಾಟ್ ಬರ್ನಿಂಗ್ ಹಂತಕ್ಕೆ ಹೋಗೋಕೆ ಜಾಸ್ತಿ ಟೈಮ್ ತಗೊಳ್ತಾರೆ. ಅದೇ ಕೀಟೋ ಡಯಟ್ ಅಥವಾ ಕಡಿಮೆ ಕಾರ್ಬ್ಸ್ ತಿನ್ನೋರು ಬಾಡಿ ಆಲ್ರೆಡಿ ಫ್ಯಾಟ್ ಬರ್ನ್ ಮಾಡೋಕೆ ಯೂಸ್ ಆಗಿರೋದ್ರಿಂದ ಬೇಗನೆ ಆಟೋಫ್ಯಾಜಿಗೆ ಶಿಫ್ಟ್ ಆಗುತ್ತೆ. ಹಾಗೆ ವಯಸ್ಸಾಗದಂತೆ ಈ ಪ್ರಾಸೆಸ್ ನ್ಯಾಚುರಲ್ ಆಗಿ ಸ್ಲೋ ಆಗುತ್ತೆ. ಹಾಗಾದ್ರೆ ನಮ್ಮ ಬಾಡಿ ಆಟೋಫ್ಯಾಜಿ ಸ್ಟೇಜ್ ತಲುಪಿದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ಬ್ಲಡ್ ಟೆಸ್ಟ್ ಮಾಡಿಸ್ದೆ ಕಂಡಿಡಿಯೋಕೆ ಕೆಲವು ಸುಳಿವುಗಳಿದೆಯಾ? ಹೌದು. ಮೊದಲನೇದು ಮೆಂಟಲ್ ಕ್ಲಾರಿಟಿ. ಅಲ್ಲಿವರೆಗೂ ತಲೆಯಲ್ಲಿ ಒಂಥರ ಮಂಜು ಕವಿದ ಹಾಗೆ ಇದ್ದು ಸಡನ್ ಆಗಿ ಬ್ರೈನ್ ತುಂಬಾ ಚುರುಕಾಗುತ್ತೆ, ಫೋಕಸ್ ಜಾಸ್ತಿ ಆಗತ್ತೆ. ಕರೆಕ್ಟ್. ಜೊತೆಗೆ ಹಸಿವಿನ ಯೋಚನೆ ಹೊರಟೋಗುತ್ತೆ. ಎರಡನೇದು, ಉಸಿರಾಟದಲ್ಲಿ ಒಂದು ರೀತಿಯ ಅಸಿಟೋನ್ ವಾಸನೆ ಬರಬಹುದು. ಇದು ಕೀಟೋಸಿಸ್ನ ಸಿಗ್ನಲ್. ಮೂರನೇದು, ಹಸಿವಿಲ್ದೇ ಇದ್ರೂ ಕೂಡ ಬಾಡಿಗೆ ಒಂಥರ ಕಾನ್ಸ್ಟೆಂಟ್ ಎನರ್ಜಿ ಇರುತ್ತೆ. ಆದ್ರೆ ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಜನರು ಮಾಡೋ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆಯೂ ಮಾತಾಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಫಾಸ್ಟಿಂಗ್ ಮಧ್ಯೆ ಕಾಫಿ ಅಥವಾ ಟೀ ಕುಡಿತಾರೆ. ಬ್ಲ್ಯಾಕ್ ಕಾಫಿ ಕುಡಿದ್ರೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಅದಕ್ಕೆ ಸ್ವಲ್ಪ ಹಾಲು ಅಥವಾ ಸಕ್ಕರೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಆ ಕ್ಷಣದಲ್ಲೇ ಬಾಡಿಲಿ ಇನ್ಸುಲಿನ್ ಲೆವೆಲ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಬಂತು ಅಂದ್ರೆ ಆ ಮ್ಯಾನೇಜರ್ mTOR ಸ್ವಿಚ್ ಆನ್ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ತಕ್ಷಣ ಕ್ಲೀನಿಂಗ್ ಪ್ರಾಸೆಸ್ ಸ್ಟಾಪ್ ಆಗುತ್ತೆ. ಇನ್ನೊಂದು ಮೇನ್ ವಿಲನ್ ಅಂದ್ರೆ ಸ್ಟ್ರೆಸ್. ವಿಪರೀತ ಟೆನ್ಷನ್ ಮಾಡ್ಕೊಂಡ್ರೂ ಈ ಕ್ಲೀನಿಂಗ್ ಪ್ರಾಸೆಸ್ನ ಎಫೆಕ್ಟ್ ಕಡಿಮೆ ಆಗುತ್ತೆ. ಅಂದ್ರೆ ಹಾಲು ಸಕ್ಕರೆ ತರಹದ ಸಣ್ಣ ಮಿಸ್ಟೇಕ್ ಕೂಡ ಇಡೀ ಉಪವಾಸದ ಶ್ರಮವನ್ನ ವೇಸ್ಟ್ ಮಾಡಬಹುದು. ಹೌದು. ಹಾಗಂತ ಕೇವಲ ಉಪವಾಸದಿಂದ ಮಾತ್ರ ಆಟೋಫೇಜಿ ಪ್ರೇರೇಪಿಸಬಹುದು ಅಂತೇನಿಲ್ಲ. ಕೆಲವು ನಿರ್ದಿಷ್ಟ ಆಹಾರ ಮತ್ತು ಸಪ್ಲಿಮೆಂಟ್ಗಳ ಮೂಲಕವೂ ಇದನ್ನ ಹ್ಯಾಕ್ ಮಾಡಬಹುದು ಅಂತ ನ್ಯೂಟ್ರೋಸ್ಯೂಟಿಕಲ್ಸ್ ರಿಸರ್ಚ್ ತೋರಿಸಿದೆ. ಯಾವ ತರಹದ ಸಪ್ಲಿಮೆಂಟ್ಸ್? ಉದಾಹರಣೆಗೆ ಬರ್ಬರೀನ್, ದ್ರಾಕ್ಷಿ ಸಿಪ್ಪೆಯಲ್ಲಿ ಸಿಗೋ ರೆಸ್ವೆರಾಟ್ರಾಲ್ ಮತ್ತು ಸ್ಪರ್ಮಿಡಿನ್ನಂತಹ ಪೋಷಕಾಂಶಗಳು ಆಟೋಫ್ಯಾಜಿಯನ್ನ ಬೂಸ್ಟ್ ಮಾಡ್ತವೆ. ಇದು ಹೇಗೆ ವರ್ಕ್ ಆಗುತ್ತೆ? ನಾವು ಆಗ್ಲೇ ಮಾತಾಡಿದ್ವಲ್ಲ mTOR ಸ್ವಿಚ್, ಅದನ್ನ ಇವು ಬ್ಲಾಕ್ ಮಾಡ್ತವೆ. ಜೊತೆಗೆ ಎನರ್ಜಿ ಕ್ರೈಸಿಸ್ ಅನ್ನ ಸೆನ್ಸ್ ಮಾಡೋ AMPK ಸ್ವಿಚ್ ಅನ್ನ ಆಕ್ಟಿವೇಟ್ ಮಾಡ್ತವೆ. SIRT1 ಅನ್ನು ಕೂಡ ಪ್ರಚೋದಿಸ್ತವೆ. ಡಯಟ್ ಮೂಲಕವೂ ಇದನ್ನ ಮಾಡಬಹುದಾ? ಖಂಡಿತ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಪ್ರೋಟೀನ್ ಕಡಿಮೆ ಇರೋ ಪ್ಲಾಂಟ್ ಬೇಸ್ಡ್ ಡಯಟ್ ಫಾಲೋ ಮಾಡಿದ್ರೂ ಕೂಡ ಬಾಡಿ ಸೇಮ್ ಅದೇ ಥರ ರೆಸ್ಪಾಂಡ್ ಮಾಡುತ್ತೆ. ಮೈಗೆ ಪ್ರೋಟೀನ್ ಕಮ್ಮಿ ಸಿಗ್ತಾ ಇದೆ ಅಂತ ಗೊತ್ತಾದಾಗ ದೇಹ ತಾನಾಗೆ ಒಳಗಡೆ ಇರೋ ಕಸವನ್ನ ಹುಡುಕಿ ರೀಸೈಕಲ್ ಮಾಡೋಕ್ ಸ್ಟಾರ್ಟ್ ಮಾಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಬಾಡಿ ಎಷ್ಟು ಬುದ್ಧಿವಂತ ಅಂತ ಅರ್ಥ ಆಗುತ್ತೆ. ಹೌದು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್, ಅದ್ರ ಮಧ್ಯೆ ಕಾಫಿ, ಟೀ, ಬಿಸ್ಕೆಟ್ ಅಂತ ಏನಾದ್ರೂ ಒಂದನ್ನ ಬಾಯಿಗೆ ಹಾಕ್ತಾ ಇರ್ತೀವಿ. ಕರೆಕ್ಟ್. ಈ ನಿರಂತರವಾಗಿ ತಿನ್ನೋ ಅಭ್ಯಾಸದಿಂದ ನಮ್ಮ ಸೆಲ್ಸ್ಗೆ ತಮ್ಮನ್ನ ತಾವು ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾನೇ ಇಲ್ಲ. ನಮ್ಮ ಪೂರ್ವಜರ ಕಾಲದಲ್ಲಿ ಹೀಗಿರ್ಲಿಲ್ಲ. ಹೌದು, ಅವರ ಲೈಫ್ ಸ್ಟೈಲೇ ಬೇರೆ ಇತ್ತು. ಅವರು ಕಾಡಲ್ಲಿ ಬೇಟೆ ಆಡೋಕ್ ಹೋದಾಗ ಊಟ ಸಿಗೋವರೆಗೂ ಗಂಟೆಗಟ್ಲೆ, ದಿನಗಟ್ಲೆ ಉಪವಾಸ ಇರ್ತಾ ಇದ್ರು. ಆ ಗ್ಯಾಪ್ನಲ್ಲಿ ಈ ಆಟೋಫ್ಯಾಜಿ ಸಿಸ್ಟಮ್ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇತ್ತು. ನಾವೀಗ ಆ ನ್ಯಾಚುರಲ್ ಸಿಸ್ಟಮನ್ನೇ ಮರ್ತುಬಿಟ್ಟಿದೀವಿ ಅನ್ಸುತ್ತೆ. ಖಂಡಿತ. ಈ ಪಾಯಿಂಟಿಂದಾನೇ ನಾವೊಂದು ಆಳವಾದ ವಿಚಾರವನ್ನ ಯೋಚನೆ ಮಾಡಬೇಕು. ಯಾವ ವಿಚಾರ? ಸೈನ್ಸ್ ಲ್ಯಾಬ್ನಲ್ಲಿ ಸಿ ಎಲಿಗನ್ಸ್ ಅನ್ನೋ ಸಣ್ಣ ಜೀವಿಗಳ ಮೇಲೆ ಮಾಡಿದ ಸ್ಟಡೀಸ್ ಏನನ್ನ ಪ್ರೂವ್ ಮಾಡಿದೆ ಅಂದ್ರೆ, ಕ್ಯಾಲೋರಿ ರೆಸ್ಟ್ರಿಕ್ಷನ್ ಅಂದ್ರೆ ಊಟವನ್ನ ಲಿಮಿಟ್ ಮಾಡಿ ಆಟೋಫ್ಯಾಜಿಯನ್ನ ರೆಗ್ಯುಲರ್ ಆಗಿ ಆಕ್ಟಿವೇಟ್ ಮಾಡಿದ್ರೆ ಆ ಜೀವಿಗಳಿಗೆ ವಯಸ್ಸಾಗೋ ಪ್ರೋಸೆಸ್ ಸ್ಲೋ ಆಗತ್ತೆ. ಮತ್ತು ಅವುಗಳ ಆಯುಸ್ಸು ಜಾಸ್ತಿ ಆಗತ್ತೆ ಅಲ್ವಾ? ಹೌದು. ಇದನ್ನ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಮಾಡಿ ನೋಡಿದ್ರೆ ಇವತ್ತು ಪ್ರಪಂಚದಲ್ಲಿ ವಿಪರೀತವಾಗಿ ಜಾಸ್ತಿ ಆಗ್ತಾ ಇರೋ ಆಲ್ಝೈಮರ್ಸ್, ಕ್ಯಾನ್ಸರ್, ಪಾರ್ಕಿನ್ಸನ್ಸ್ನಂತಹ ದೀರ್ಘಕಾಲೀನ ಕಾಯಿಲೆಗಳಿಗೆ ನಮ್ಮ ಈ ನಿರಂತರವಾಗಿ ತಿನ್ನೋ ಅಭ್ಯಾಸನೇ ಮೂಲ ಕಾರಣ ಆಗಿರ್ಬೋದಾ? ನಮ್ಮ ಅತ್ಯಂತ ಸಂಕೀರ್ಣ ರೋಗಗಳಿಗೆ ಪರಿಹಾರ ಕೇವಲ ದೊಡ್ಡ ದೊಡ್ಡ ಔಷಧಿಗಳಲ್ಲಿ ಇಲ್ಲ, ಬದಲಾಗಿ ನಮ್ಮ ಸೆಲ್ಸ್ಗೆ ಸ್ವಲ್ಪ ಬಿಡುಕೊಟ್ಟು ಅವುಗಳ ಒಳಗಿನ ಕಸವನ್ನ ಜೀರ್ಣಿಸ್ಕೊಳ್ಳೋಕೆ ಟೈಮ್ ಮತ್ತು ಅವಕಾಶವನ್ನ ನೀಡೋದ್ರಲ್ಲಿ ಅಡಗಿದೆಯಾ? ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರೂ ಒಮ್ಮೆ ಆಳವಾಗಿ ಯೋಚನೆ ಮಾಡಬೇಕು.